ಒಳ್ಳೆಯ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ನಮಗೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಎಷ್ಟೊಂದು ಜನ ಕೇಳೋದಿದೆ ನನ್ನ ಹತ್ರ, ಮೇಡಮ್ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕಾ, ಯಾವಾಗ ನೀರು ಕುಡಿಬೇಕು, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀರು ಕುಡಿಬೇಕು, ಅದರಿಂದ ಏನು ಉಪಯೋಗ ಅಂತೆಲ್ಲ ಕೇಳ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಆ್ಯಸಿಡಿಟಿ ಕಡಿಮೆ ಆಗತ್ತೆ ಅಂತ ನೀವು ಹೇಳ್ಬೋದು ಅಲ್ವಾ. ಈ ಆ್ಯಸಿಡಿಟಿ ಕಡಿಮೆ ಆಗೋದ್ರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಇನ್ನೊಂದು ಲಾಭವನ್ನು ಇದು ನಮಗೆ ಮಾಡಿಕೊಡತ್ತೆ. ಏನಪ್ಪ ಅದು ಅಂತ ಕೇಳಿದ್ರೆ, ನಮ್ಮಲ್ಲಿ ಶರೀರದಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾಗಳಿದೆ ಅಲ್ವಾ. ನಮ್ಮ ಹ್ಯೂಮನ್ ಸೆಲ್ಸ್ಗಿಂತ ಬ್ಯಾಕ್ಟೀರಿಯಲ್ ಸೆಲ್ಸೇ ಜಾಸ್ತಿ ಇರೋವಂಥದ್ದು. ಬ್ಯಾಕ್ಟೀರಿಯಾ ಅಂದ ತಕ್ಷಣ ಹೆದರ್ಕೊಳ್ಬೇಕಾಗಿಲ್ಲ. ಎಲ್ಲ ಬ್ಯಾಕ್ಟೀರಿಯಾಗಳು ಹಾಳಲ್ಲ. ಕೆಲವೊಂದು ಕೆಟ್ಟ ಬ್ಯಾಕ್ಟೀರಿಯಾಗಳಿವೆ, ಆದರೂ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆನೇ ಜಾಸ್ತಿ ಇದೆ ನಮ್ಮಲ್ಲಿ. ಹಾಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದಾನೇ ನಮ್ಮ ಆರೋಗ್ಯ ಎಷ್ಟೋ ಸಲ ಚೆನ್ನಾಗಿರುತ್ತೆ. ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಅಂದ ತಕ್ಷಣ ಉದರ ಸಂಬಂಧಿ ರೋಗಗಳಿರ್ಬೋದು, ಬೇರೆ ಬೇರೆ ರೀತಿಯ ರೋಗಗಳೆಲ್ಲ ನಮಗೆ ಬಂದು ಮುತ್ಕೊಳ್ಳುತ್ತೆ. ಹಾಗಾಗಿ ಈ ನೀರಿಗೂ ಬ್ಯಾಕ್ಟೀರಿಯಾಗೂ ಏನು ಸಂಬಂಧ ಅಂತ ನೀವೀಗ ಕೇಳ್ಬೋದು ಅಲ್ವಾ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಅದರಲ್ಲೂ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಪನ್ನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದಕ್ಕಿಂತ ಮುಂಚೆ ನೀವು ನೀರನ್ನು ಕುಡಿಯೋದ್ರಿಂದ ಈ ರಾತ್ರಿ ಇಡೀ ಬಾಯಲ್ಲಿ ಡೆವಲಪ್ ಆಗಿರುವಂತಹ ಎಲ್ಲ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಕರುಳಿಗೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಒಳ್ಳೆಯ ಗುಡ್ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಅವುಗಳ ಬೆಳವಣಿಗೆಗೆ ಅದು ಸಹಾಯವನ್ನು ಮಾಡುತ್ತೆ. ಅದರಿಂದಾಗಿ ನಮ್ಮ ಕರುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕರುಳಿನ ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೋ ಆವಾಗ ಮಲಬದ್ಧತೆ ಆಗಿರ್ಬೋದು, ಗ್ಯಾಸ್ ಟ್ರಬಲ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆ್ಯಸಿಡಿಟಿ ಆಗಿರಬಹುದು, IBS ಆಗಿರಬಹುದು, ಹೀಗೆ ಬೇರೆ ಬೇರೆ ಕಾಯಿಲೆಗಳು, ಬ್ಲೋಟಿಂಗ್ ಇಶ್ಯೂಸ್ ಆಗಿರಬಹುದು, ಇವೆಲ್ಲ ಏನಾಗ್ತವೆ ಇದು ಆಗೋದಿಲ್ಲ. ಇದು ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ನಮಗೆ. ಇಂಡೈಜೆಷನ್ ಆಗೋವಂಥದ್ದು, ಅಥವಾ ತುಂಬ ಗ್ಯಾಸ್ ಆಗಿ ಯಾವಾಗಲೂ ಕಷ್ಟಪಡೋ ಅಂಥದ್ದು, ಮಲಬದ್ಧತೆ ಆಗುವಂಥದ್ದು, ಇದೆಲ್ಲ ಸಮಸ್ಯೆಯಿಂದ ದೂರ ಆಗಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೆಚ್ಚು ಇರಬೇಕು ಕರುಳಿನಲ್ಲಿ. ಆಗ ಮಾತ್ರ ಅದು ನಮ್ಮ ಆರೋಗ್ಯವನ್ನು ಉತ್ತಮವಾಗಿಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಬೆಳಿಗ್ಗೆ ಇಡೀ ದಿವಸದಲ್ಲೂ ನೀರು ಕುಡಿಬೇಕು ಒಪ್ಕೊಳ್ತೀನಿ, ಆದರೆ ವೆರಿ ಇಂಪಾರ್ಟೆಂಟ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಮುಂಚೆನೇ ಒಂದು ಲೋಟ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಈ ಎಲ್ಲ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅದು ಸಹಾಯವನ್ನು ಮಾಡಿ ನಮ್ಮ ಗಟ್ಟನ್ನು ಚೆನ್ನಾಗಿಟ್ಕೊಂಡ್ಬಿಟ್ಟು ಅದರಿಂದ ಉತ್ಪತ್ತಿಯಾಗೋ ಅಥವಾ ಅದರಿಂದ ಉಲ್ಬಣಗೊಳ್ಳೋ ಎಲ್ಲ ಕಾಯಿಲೆಗಳು ಏನಿದೆ, ಗಟ್ಟು ಚೆನ್ನಾಗಿಲ್ಲದೆ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡಿಕೊಡತ್ತೆ. ಹಾಗಾಗಿ ನೀರನ್ನು ಸಹ ನಾವು ಔಷಧಿಯಾಗಿ ಪರಿವರ್ತಿಸ್ಕೊಳ್ಬಹುದು. ಹೇಗೆ ಅಂತಂದರೆ ಹೀಗೆ, ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ನೀರನ್ನು ಆದಷ್ಟು ಯಥೇಚ್ಛವಾಗಿ ಕುಡೀರಿ ಅಂತ ನಾನು ಹೇಳ್ತೀನಿ. ಆದರೆ ಬೆಳಗ್ಗಿನ ಸಮಯದಲ್ಲಿ ಕುಡಿದಾಗ ಈ ಎಲ್ಲ ಲಾಭಗಳು ನಿಮಗಾಗಿ, ಇದರಿಂದ ನಿಮ್ಮ ಆರೋಗ್ಯ ಇನ್ನೂ ಉತ್ತಮಗೊಳ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಈ ನಾಲೆಡ್ಜನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೂ ನೀರು ಕುಡಿಯೋದಕ್ಕೆ ಎನ್ಕರೇಜ್ ಮಾಡಿ. ಅದರಲ್ಲೂ ಬೆಳಗ್ಗೆ ಹೊತ್ತಲ್ಲಿ ನೀರು ಕುಡಿಯೋದಕ್ಕೆ ಎನ್ಕರೇಜ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮತ್ತೆ ಇಂತಹ ಹಲವಾರು ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.